ನಮಸ್ಕಾರ ವೀಕ್ಷಕರೇ, ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಮಗನನ್ನು ಶಾಲೆಗೆ ಬಿಡುವ ಗೌಜಿ ಆಗ್ತಾ ಉಂಟಾಯ್ತಾ. ಇವರಿಗೆ ಎಷ್ಟು ಮಾಡಿದರು, ಎಂಥ ಆಟ ಆಡಿದರು, ಶಾಲೆಗೆ ಹೋಗುವಾಗ ಕೂಡ ಆಟ ಮುಗಿಯೋದು ಅಂತ ಇಲ್ಲ. ಅವರನ್ನು ಬೊಬ್ಬೆ ಹೊಡೆದು ಬಾ ಬಾ ಅಂತ ಕರ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಯಿತು ನನಗೆ. ಆಟ ಹೇಗೂ ಭಾವ ಇದ್ದ, ತಂಗಿದ್ದಾಳೆ, ಗೌಜಿ ಆಗ್ತಿತ್ತು. ಅಂತೂ ಬೊಬ್ಬೆ ಹೊಡೆದು ಲಾಸ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಬೈಗುಳಲ್ಲ, ಬಾ ಮಗನೇ ಒಂದರಿ ಅಂತ ಹೇಳಿ ನಾವು ಒಂದು ಹೇಳ್ತೇವಲ್ಲ, ಆ ಥರ ಮಾಡಿ. ನೀನ್ ದೂರ ಈಗ ಶಾಲೆ ಪೋಪುನಂದ ಏರ್ನೊಟ್ಟು ಗಂಗಲ್ಲ ರೆಡಿ ಅಲ್ಲ ಬ್ಯಾಕ್ ಬೋರ್ಡಿಗೆನಾ ಟಾಟಾ ಹಾರವು ಹೋಪ ಮನೆಗೆ ಬಾ ಮನೆಗೆ ಹೋಪ ನಾವು ಬಪ್ಪ ವರ್ಷ ಹೋಪ ಬಾ ಹಂಗೆ ಮಾಡಲಿಲ್ಲ. ನಿನಗೆ ಕುഞ്ഞಲ್ಲದ, ನಿನ್ನಲ್ಲಿ ಯಾರು ನೋಡಿಕೊಳ್ತಾವ ಹೋಪ ಅನ್ನ ಮತ್ತೆ ಕರ್ಕೊಂಡು ಹೋಗ್ತಾ ಅಣ್ಣನ ಕರ್ಕೊಂಡು ಬಪ್ಪಲಪ್ಪಗ ಬಪ್ಪ ಬಾ 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 ಬಾ. ನಾವು ಅಣ್ಣನ ಶಾಲೆಗೆ ಬಂದದ್ದು ಅವನನ್ನು ಬಿಡ್ಲಿಕ್ಕೆ. ಈ ಸುಬ್ರಾಣಿಗೆ ಶಾಲೆಗೆ ಹೋಗ್ಬೇಕಂತೆ, ಮೊನ್ನೆ ಶುರು ಮಾಡ್ಕೊಂಡಿದ್ದಾಳೆ. ಬಾ ಹೋಪ ಈಚೆ ಬಾಳಿ ಹಚ್ಚು ಅದರ ಎಂತ ಕೂಗುಳಿಲ್ಲ, ಮನೆಗೆ ಕರ್ಕೊಂಡು ಹೋಗ್ತಾ ಓಪಪ್ಪ. ನಮ್ಮ ಪುಟ್ಟಕ್ಕನಿಗುಂಟಲ್ಲ, ಶಾಲೆಯಲ್ಲೇ ಕೂತ್ಕೊಳ್ಬೇಕು ಅಂತ ಹೇಳೋ ಹಂಬಲ ಇವತ್ತು ಭಾರಿ ಜೋರಾಗಿದೆ. ಯಾಕಂತ ಹೇಳಿದರೆ ಯಾವತ್ತು ಅಣ್ಣ ಹೋಗೋದೆಲ್ಲ ಕಾಣ್ತದಲ್ಲ, ಮತ್ತು ಶಾಲೆಗೆ ಹೋಗೋ ಕಾನ್ಸೆಪ್ಟ್ ಅಂತಲ್ಲ ಡೈಲಿ ಮಾತಾಡಿ ಅವಳಿಗೆ ಸಹ ಗೊತ್ತಾಗಿದೆ. ಪಾಪ ಇವತ್ತು ತುಂಬ ಇಡೀ ದಾರಿಯುದ್ದಕ್ಕೂ ನಾನು ಶಾಲೆಗೆ ಓದ್ತೇನೆ ಅಂತ ಹೇಳುವ ಮಂತ್ರ ಒಂದೇ ಕೇಳಿ ಬರ್ತಾಯಿತ್ತು. ನಾನು ಅಳಿಯನನ್ನು ಗೇಟ್ ಹಾಕಲಿಕ್ಕೆ ಬಿಟ್ಟು ಇಲ್ಲಿ ತೊಂಡೆಕಾಯಿ ಉಂಟಾ ಅಂತ ನೋಡಲಿಕ್ಕೆ ಬಂದದ್ದು. ಭಾರಿ ಏನು ತೊಂಡೆಕಾಯಿ ಬಳ್ಳಿಲ್ಲ, ಇರೋದ್ರಲ್ಲಿ ಒಂದು ದಿನದಲ್ಲಿ 8-10 ಸಿಗ್ತದೆ. ಈಗ ಕಮ್ಮಿ ಆಗ್ತಾ ಬಂದಿದೆ, ಅದು ಇಲ್ಲ. ಇನ್ನು ಮಳೆಗಾಲದಲ್ಲೆಲ್ಲ ಸ್ವಲ್ಪ ಕಡಿಮೆ ಆಗೋದು, ಮತ್ತು ಸ್ವಲ್ಪ ತುಂಬ ಮಳೆ ಬರೋದು ಬಿಡಬೇಕು, ಮತ್ತೆ ಆಗ್ತದೆ ಅಲ್ಲ. ಈಗ ಮಳೆ ಇಲ್ಲ ಮಳೆಗಾಲ ಅಂತ ಹೇಳಲಿಕ್ಕೆ. ಹಾಗೆ ನೋಡಿ, ಕಣ್ಣೀರು ಇಲ್ಲೆಲ್ಲ ಬಂದು ಅಂಟಿಕೊಂಡದ್ದು ನೋಡಿ. ಎಂತ ಮಗಳು? ನೀರಾ? ಎಲ್ಲಿ? ಮೋರೆ ತೋರಿಸು ಸುಬ್ಬಮ್ಮ. ನಾನು ಕಾಯಿ ತುರಿತಾ ಇದ್ದೇನೆ. ನಾವು ಕಾಯಿ ಕೆರೆಯುವುದು ಅಂತ ಹೇಳಿದಾಯ್ತು. ಇವಳು ನನ್ನ ಹತ್ತಿರವಿದ್ದಾಳೆ. ಇವನ ಅಳಿಯ ಕೂಡ ಇಲ್ಲೇ ಬಂದು ಡ್ರಾಯಿಂಗ್ ಮಾಡ್ತಾ ಕೂತಿದ್ದಾನೆ. ಇವಳಿಗಂತೂ ಉದಾಸೀನ ಆಗ್ತಾ ಉಂಟು ಅಣ್ಣ ಶಾಲೆಗೆ ಹೋಗಿ. ಆ ಕಂಫರ್ಟ್ ಝೋನ್ ಸಿಗ್ತಾ ಇಲ್ಲ ಅವಳಿಗೆ. ಎಷ್ಟು ಅವಳಿಗೆ ಕಿರಿಕಿರಿ ಆಗ್ತಾ ಉಂಟು ಅಂತ ಹೇಳಿದರೆ, ತಿನ್ನಲಿಕ್ಕೆ ಎಂತ ಉಂಟು ಅಂತ ಇಲ್ಲ ಹುಡುಕ್ತಿದ್ದಾಳೆ. ಇದು ಆಫೀಸಿಗೆ ತೊಗೊಂಡೋಗೋ ರಸ್ಕಿನ ಡಬ್ಬಿ ಬುತ್ತಿ, ಅದನ್ನು ತೊಗೊಂಡು ಬಂದು ಒಂದೊಂದೇ ರಸ್ಕು ತೆಗೆದುಕೊಡು ಅಂತ ಹೇಳೋದು, ಮುಚ್ಚಳ ತೆಗೆಯೋದು, ಮುಚ್ಚಳ ಹಾಕಿಸೋದು, ಇದೇ ಮಾಡ್ತಿದ್ದಾಳೆ ಆಗದಿಂದ. ಅವಳಿಗೆ ತುಂಬ ಕಿರಿಕಿರಿ ಆಗ್ತಾ ಉಂಟು. ಅವಳಿಗೆ ಶಾಲೆಯಲ್ಲಿ ಕೂತ್ಕೊಳ್ಬೇಕು ಅಂತ ಇತ್ತು. ನಾನು ಶಾಲೆ ಅಂತ ಹೇಳಿದ್ದೆ ಅಲ್ಲ, ಇನ್ನು ವಾಪಸ್ ಕೊಯ್ ಹೇಳದಿದ್ರೆ ಸಾಕು. ಸುಮಾರು ಹೊತ್ತಿತ್ತು ಗಲಾಟೆ. ಇಲ್ಲೇ ಸಹ ಬಂದು ಶಾಲೆಗೆ ಹೋಗಬೇಕು ಅಂತ. ಎಂತ ಮಾಡೋದು ಮಗಳು ಬಾವ? ಎಂಥದ್ದು? ಕಲರ್ ಕೊಡುದಾ? ಮುಟ್ಟೆಡ ಇಲ್ಲಿ ಬಂದೆ. ಬಾ ಎನ್ನೊಟ್ಟಿಂಗೆ ಎಲ್ಲರ ನೀರು ನಿಲ್ಸಿಕ್ಕಿ ಬಪ್ಪ ಬಾ ಬಾ. ನೀನು ಮುಟ್ಟೆಡ ಕಾಯಿ ತುರಿವದರ ನನಗೆ ತಲೆ ಬಿಸಿ ಆಗೋದು ಅಲ್ಲಿ ಹತ್ತಿರ ಬಿಟ್ಟು ಹೋಗಲಿಕ್ಕೆ. ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ
ಅವರೇ ಉಪದ್ರ ಮಾಡಿದ್ರು ಅಂತ ಅವರಿಗೆ ಬೈಲಿಕ್ಕಾಗ್ತದೆ, ಇಟ್ಟವರಿಗೆ ಬೈಗಾಳ ಅಷ್ಟೇ. ಇದೆಲ್ಲ ಪುಟ್ಟಕ್ಕನಿಗೆ ನೋಡಿ ಅಂಗನವಾಡಿಯಿಂದ ಸಿಕ್ಕಿದ ಫುಡ್ ನಮಗೆ ಹೊರಡುವಾಗ ನೋಡಿ ಗುಗ್ಗುರು ನೋಡಿ ಎಂತ ಮಾಡೋದು ಹೇಳಿ. ಎಷ್ಟು ಒಳ್ಳೆಯ ಆಹಾರವನ್ನು ಕೊಡ್ತಾರೆ ನೋಡಿ ನಮ್ಮ ಸರ್ಕಾರದವರು, ಹೇಳಿ ಪ್ರಯೋಜನ ಇರೋದ್ರಲ್ಲಿ ಈ ಸಕ್ಕರೆ ಒಳ್ಳೆದಿರ್ತದೆ. ಆಮೇಲೆ ಇದು ಬೆಲ್ಲ ಉಂಟಲ್ಲ, ಬೆಲ್ಲ ಒಳ್ಳೆದುಂಟು, ಆದರೆ ಕಳಿ ಹಾಕಿದ ಬೆಲ್ಲ ಅಂತ ಹೇಳ್ತಾರೆ ನೋಡಿ, ಅದಾಯ್ತಾ ನಮಗೊಂದು ಅಡ್ಡ ಮೊರೆ ಬರ್ತದೆ, ನಮಗಾಗೋದಿಲ್ಲ. ನಾವಿಲ್ಲಿ ಕೆಲಸದವ್ರು ಬರ್ತಾರೆ ಅವರಿಗೆ ಕೊಡೋದು, ನಮಗೆ ಮೆಚ್ಚೋದಿಲ್ಲ ಅದು. ಹಾಲಿನ ಹುಡಿ ಒಂದೊಂದು ಸಲ ಒಳ್ಳೇದಿರ್ತದೆ, ಒಂದೊಂದು ಸಲ ಒಳ್ಳೇದಿರೋದಿಲ್ಲ ಆಯಿತಾ. ಇದು ಚಪ್ಪೆ, ಆ್ಯಕ್ಚುಲಿ ಇದಕ್ಕೆ ಈ ಬೆಲ್ಲದ ಹುಡಿ ಕೊಡೋದು ಅಂತ ಲೆಕ್ಕ, ಸಿಹಿಗೆ ಹಾಗೆಲ್ಲ ಕತೆ. ನಮಗೆ ಇದೊಂದು ಉಪಯೋಗ ಆಗ್ತದೆ, ಸಕ್ಕರೆ ಅದೊಂದು ಒಳ್ಳೇದಿರ್ತದೆ ಸಿಗೋದ್ರಲ್ಲಿ. ಈಗ ಇದೆಂತದು, ಇದು ಕೇಕ್, ಇದು ಬೇಸಾ? ಅದು ಶುಗರ್ ಸಿರಪ್ಪಾ? ಮತ್ತೆ ಕ್ರೀಮಾ? ಅದು ಕ್ರೀಮಾ? ಹಾ ಸರಿ ಸರಿ ಸರಿ. ಹಾ ಸ್ಟ್ರಾಬೆರಿಗಳ? ಆ ಸ್ಟ್ರಾಬೆರಿಗೆ ಬಣ್ಣ ಎಲ್ಲ ಕೊಟ್ಟದ್ದು ಯಾರು? ಭಾವನ? ಹಾ ಅವನಿಗೆ ಶಾಲೆಗೆ ಹೋಗಿದ್ದಾನೆ. ಹಾ ಹೌದು, ಇವತ್ತು ಕೂಡ ಬಿಟ್ಟು ಬಂದದ್ದಲ್ಲ ಸ್ಕೂಲಿಗೆ. ಹಾ ಹೌದು ಹೌದು ನೋಡಿದ್ದಾರೆ ಅವರೆಲ್ಲ. ಹೌದು. ಹಾ ಇದು ಈಗ ಕೇಕ್, ಇದು ಬೇಸ್ ಹೇಳುದಲ್ಲ? ಹಾ ಇದು ಯಾವ ಕೇಕ್ ಈಗ ನೀವು ಮಾಡುದು? ಚಾಕ್ಲೇಟು? ಹಾ ಸರಿ. ಹಾ 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 ಅದನ್ನ ಇದ್ರ ಮೇಲೆ ಎಲ್ಲಿ ಅಲ್ಲಿ ಉಂಟಾ? ಹೌದಾ, ತೆಕ್ಕೊಂಡು ಬನ್ನಿ ಹಾಗಾದ್ರೆ, ನಾವು ಕಾಯ್ತೇವೆ. ಈ ಮಕ್ಕಳು ಹೇಗೆಲ್ಲ ಮಂಡೆ ಓಡಿಸ್ತಾರೆ ನೋಡಿ, ಒಮ್ಮೆ ನೋಡಿಕೊಂಡ್ರೆ ಮತ್ತೆ ಅದನ್ನು ಅವರ ಆಟಕ್ಕೆ ಪರಿವರ್ತಿಸ್ಕೊಳ್ತಾರೆ ಅವರು ಅದನ್ನು, ಆ ವಿಷಯವನ್ನು. ಹಾಂ ಈಗ ಶುಗರಾ? ಹಾಂ ಹಾಂ ಚಾಕಲ್, ಚಾಕಲಿಗೆ ಶುಗರ್ ಹಾಕ್ತಾ ಇದ್ದಾರೆ ಅವರು ನೋಡಿ, ಮಂಡೆ ಹೇಗೆ ಓಡಿಸ್ತಾರೆ ಮಕ್ಕಳು ಅಂತ ಹೇಳಿ. ಹಾಂ ಹಾಂ ಈಗ ಹಾಕಿದ್ದೆಂಥದ್ದು ಅದು ಕ್ರೀಮಾ? ಹಾಂ ಸರಿ. ಹಾಂ ಅದರ ಮೇಲೆ ಪುನಃ ಇನ್ನೊಂದು ಕೇಕಿನ ಬೇಸಿಟ್ರು. ಹ್ಞೂ ಈಗೆಂಥದ್ದು ಶುಗರಾ? ಹಾಂ ಶುಗರ್ ಸಿರಪ್ ಅಂತ ಲೆಕ್ಕ. ಹ್ಞೂ ಎಂತ ಬಾಕಿ ಆಯಿತು? ಹಾಂ 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 ಅದೆಂಥದ್ದೀಗ? ಹಾಂ ಕೇಕಲ್ಲಿ ಡೆಕೋರೇಷನ್ ಮಾಡಿದವರಿಗೆ ಮಿಕ್ಕಿ ಮೌಸ್ ಮಾಡಿ. ಹಾಂ ಹಾಂ ಎರಡು ಕಿವಿಯೆಲ್ಲ ಉಂಟು ಮಿಕ್ಕಿಗೆ. ಹಾಂ ಅದೆಲ್ಲ ಎಂಥದ್ದು? ಚೆರಿಯಾ? ಹಾಂ ಹಾಂ ಚಿಪ್ಪು, ಕಪ್ಪೆ ಚಿಪ್ಪು ಸಿಗ್ತದಲ್ಲ ಸಮುದ್ರದಲ್ಲಿ, ಅದಕ್ಕೆ ಬಣ್ಣ ಕೊಟ್ಟದ್ದು ಅವನ ಬಾವು. ಹೌದು, ಅವನೀಗ ಕಪ್ಪೆ ಚಿಪ್ಪು ಸಿಕ್ಕಿದಾಗ ಮಾಡ್ತಾನೆ. ನಾವೀಗ ಅಜ್ಜನ ಮನೆಯಲ್ಲಿದ್ದವೆ ಅಷ್ಟೇ, ಅಜ್ಜನ ಮನೆಯಲ್ಲಿ ಎಂತದ್ದು ಸಿಕ್ಕಿಲ್ಲ ಅಂತದ್ದು, ಅದಕ್ಕೆ ಮಾಡಿಲ್ಲ. ನಿನ್ನೆ ಒಂದು ಭಾಗವನಿಗೆ ಸಿಕ್ಕಿತ್ತು. ಹೌದಾ? ಹೌದು. ಅಷ್ಟೊತ್ತಿಗೆ ನಾನು ಮಾಡ್ತಾ ಇದ್ದೇನೀಗ ನೋಡಿ. ಸ್ಟ್ರಾಬೆರಿ, ಆ ಕಪ್ಪೆ ಚಿಪ್ಪು ನಮ್ಮದೀಗ ಸ್ಟ್ರಾಬೆರಿ ತುಂಡುಗಳು. ಹಾಕಿ ಕ್ರೀಮ್ ಹಾಕಿ ಆಯ್ತು. ಕ್ರೀಮ್ ಹಾಕಿ ಡಿಸೈನ್ ಮಾಡಿದ್ವಿ. ಬಾಕಿ ಆಯ್ತು ಡಿಸೈನ್ ಮಾಡಿ. ಈಗ ಡಿಸೈನ್ ಮಾಡಿ ಆಯ್ತು. ಆಯ್ತಾ ಕೇಕ್ ರೆಡಿ? ಇಲ್ಲ ಇಲ್ವಾ? ಚಾಕ್ಲೇಟ್ ಒಂದೊಂದು. ಹಾ ಒಳ್ಳೆ ಕಾಸ್ಟ್ಲಿ ಕೇಕ್ ಮತ್ತೆ ಚಂದದ ಕೇಕ್ ಇವರದ್ದಲ್ಲ. ಹಾಂ ಅದೆಂಥದ್ದು? ಇದೆಂತ ಮ್ಯಾಜಿಕ್ಕಾ? ಹಾಂ ಅದನ್ನು ರಿವೀಲ್ ಮಾಡ್ತಾರೆ ಈಗ ಕೇಕನ್ನು. ಹಾಂ ಇನ್ನು ಯಾರಿಗೆ ಕೊಡೋದೇನು ನೀವು?
ಸರಿ, ಅದನ್ನು ನಾವು ಅಲ್ಲಿ ನಿಂತುಕೊಂಡು ಕೊಡುವ ಅಲ್ಲ. ಪುಟ್ಟಕ್ಕ, ಯಾರದ್ದು ಮಗಳು ಹ್ಯಾಪಿ ಬರ್ತ್ಡೇ? ಯಾರದ್ದು? ಅಣ್ಣನದ್ದ ತಂಗೆದ? ಆರದ್ದು ಹ್ಯಾಪಿ ಬರ್ತ್ಡೇ ಟು ಯು? ಅವಳ ಗಮನವೇ ಇಲ್ಲಿಲ್ಲ, ಅವಳು ಇನ್ನೆಂಥದೋ ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ. ಎಂತ ಹುಡುಕುದು? ಅವಳು ಕಡ್ಡಿ ಹುಡುಕುದು, ಕಡ್ಡಿ. ಭಾವನ ಕೈಯಲ್ಲಿ ಉಂಟಾ ಅಂತ. ಭಾವನ ಕೈಯಲ್ಲಿ ಉಂಟು, ಅದು ಗೊತ್ತಾಗಿದೆ ಅವಳು. ಭಾವನ ಹತ್ರ ಇದ್ದ. ಬರ್ದದ್ದು ಈಗ ಹ್ಯಾಪಿ ಬರ್ತ್ಡೇ ಅಂತ. ಬಾವ ಬರ್ದದ್ದೀಗ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅಲ್ಲ. ವೆರಿ ಗುಡ್, ಚಂದಾಗಿದೆ ಕೇಕ್. ಇನ್ನು ನಾವು ಕೊಡ್ಲಿಕ್ಕೆ ಹೋಗುವ. ನೀವು ರೆಡಿ ಮಾಡಿ ಕೊಡಿ, ಆಯ್ತಾ? ಎಲ್ಲರಿಗೆ ನಮಸ್ಕಾರ. ನಾನು ಇಕ್ಕಲ್ಲಿ ನನ್ನ ಕೇಕ್ ನಾನೇ ಮಾಡಿದೆ. ಈಗ ನಾವೊಂದು ಆಟ ಇಟ್ಕೊಂಡಿದ್ವಿ. ಆಗ ನನ್ನ ಅತ್ತೆ ಬೆಳಿಗೊಂದು ಫೋಟೋ ಕಳಿಸಿದ್ರಲ್ಲ, ಅದು ನಾ ಮತ್ತೆ ಬಾವ ಕೇಕ್ ಮಾಡಿಕೊಂಡಿದ್ವಿ, ಆಟ ಇಟ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಾನು ಬಾವ ಸ್ಕೂಲಿಗೆ ಹೋಗಿ ಆಗಿದೆ. ಸ್ಕೂಲಿಗೆ ಹೋದ್ದು ಅಲ್ಲಿ ಫೋಟೋ ಎಲ್ಲ ನಿನ್ನೆನ ಫೋಟೋ ಹಾಕಿದ್ರಲ್ಲ, ಅದು ಸ್ಕೂಲಿಗೆ ಇವತ್ತು ಅವನ ಬಿಡ್ಲಿಕ್ಕೆ ಹೋದ್ದು ಭಾರ್ಗವನ. ಅಷ್ಟೊತ್ತಿಗೆ ಹೋಗಿ ಬಂದಾಗಿ ಹೋಗುವ ಮೊದಲೇ ಆಗಿದೆ. ಮೊನ್ನೆಂದ ಶುರುವಾಗಿದೆ ನಮ್ಮ ಕೇಕಿನ ಆಟ. ನಿನ್ನೆಗೆ ತುಂಬ ಕೇಕ್ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಕೇಕ್ ಎಲ್ಲ ಮಾಡಿಕೊಂಡಿದ್ದರು. ಬೇರೆಯವರಿಗೆ ಕೇಕ್ ಕೊಡುವಾಗ ನನಗೆ ಬೂವಳು ಹೇಳುದು, ನನ್ನ ಅತ್ತಿಗೆ. ಅವಳು ಒಂದು ಕೇಕ್ ಹೇಳಿದ್ಲು, ಚಾಕ್ಲೇಟ್ ಕೇಕ್ ಹೇಳಿದ್ಲು. ಅಷ್ಟೊತ್ತಿಗೆ ಅದನ್ನು ಮಾಡಿಕೊಟ್ಟದ್ದು. ಸ್ಟ್ರಾಬೆರಿ ಮತ್ತೆ ಇದು ಮಿಕ್ಕಿ ಮೌಸಿನ ಚಿತ್ರ ಮಾಡಿದ್ದು. ಈಗ ಅವಳಿಗೆ ಕೊಡುದು. ಬಾ ಇಲ್ಲಿಗೆ ಬಾ, ಹೋಗು ತಕ್ಕೋ. ಇದೆಲ್ಲ ಚಳಿ ಹೋಯ್ತು, ನಾ ಮಾಡಿದಲ್ಲ. ಹೋಗು, ನಿಲ್ಲು ಭುವನ, ನಿಲ್ಲು. ತೆಕ್ಕೋ, ಕೈಲಿ ತೆಕ್ಕೋ. ಎರಡು ಕೈ. ಸೀಸನಲ್ ಫ್ರೂಟ್, ಹಲಸಿನ ಹಣ್ಣು. ಅಜ್ಜಪ್ಲಿಕ್ಕೆ ಕೂತದ್ದು. ನನಗೆ ಈವರೆಗೂ ಅಜ್ಜಪ್ಪದು ಕನ್ನಡ ವರ್ಡ್ ಸಿಗ್ಲಿಲ್ಲ. ಅಜ್ಜಪ್ಪದು ಎಂತ ಹೇಳುದು? ಸಜ್ಜು ಮಾಡುದು ಭಾವ್ಯಕಲ್ಲೇ ಹೇಳುದು. ಅದ ಲೂಟಿ ಮಾಡುದು, ಅದು ಆ ಥರ ಎಲ್ಲ ಬಂದದ್ದು ನನ್ನ ಅಳಿ ಆಯ್ತು. ಆಯ್ತಾ? ಯಾವತ್ತೂ ಮಗ ನನ್ನ ಜೊತೆ ಎಂತ ಪೀಕ್ಲಾಟ ಮಾಡ್ಲಿಕ್ಕೆ, ಆಚೆ ಈಚೆ ಓಡ್ಲಿಕ್ಕೆ, ಪ್ರಶ್ನೆ ಮಾಡ್ಲಿಕ್ಕೆ. ಇವತ್ತು ಆ ಮಗನ ಬದಲು ಅಳಿ. ಈಗ ನಾನು ಕೈ ತೊಳೆದು ಬರ್ತೇನೆ. ಭಾರ್ಗವ ಹೇಳಿದಾಗೆ ಅನ್ನಿಸಿತ್ತಲ್ಲ, ಅವನು ಸಹ ಹೀಗೆ. ಆಯಿಲ್ ಪೇಸ್ಟ್ ಅಲ್ಲ, ಆಯಿಲ್ ಪ್ಯಾಸಲ್. ಅವನು ಬಣ್ಣ ಕೊಡ್ತಾ ಇದ್ದ, ಹಾಗೆ ಆಯಿಲ್ ಪೇಸ್ಟ್ ಮುಟ್ಟಿದ್ದೇನೆ, ಬರ್ತೇನೆ ಕೈ ತೊಳೆದು ಅಂತ ಹೇಳಿದ್ದ. ಆಯ್ತಾ? ನಾಳೆ ಕೊಟ್ಟಿಗೆ ಮಾಡೋದಾದ್ರೆ ಇವತ್ತೆಂತಕ್ಕೆ ಹಲಸಿನ ಹಣ್ಣನ್ನು ಕ್ಲೀನ್ ಮಾಡಿಡುದು, ಹಾಳಾಗುದಿಲ್ವಾ ಹಳಸುದಿಲ್ವಾ ಅಂತೆಲ್ಲ ಬರ್ಬೋದು. ಸುಮಾರು ಜನರಿಗೆ ಟ್ರಿಕ್ ಗೊತ್ತಿರ್ತದೆ. ಆದ್ರೂ ನಾನೊಂದು ಹೇಳುದು. ವೆರಿ ಗುಡ್. ಇದನ್ನ ಇಲ್ಲಿ ಬಾಳ್ಯ, ನೀನು ಇಲ್ಲಿ ಬಂದರೆ ಕಾಣ್ತೆ, ಅಲ್ಲಿ ಕಾಣ್ತಿಲ್ಲ ನೀನು. ಇಲ್ಲಿ ನಾನು ಕೊಡ್ತೇನೆ ಒಂದೊಂದು. ಇದನ್ನ ಚಂದ ಕ್ಲೀನ್ ಮಾಡಿ ಆದ ನಂತರ ಎಂತ ಮಾಡುದು ಅಂತ ಹೇಳಿದ್ರೆ, ಇದನ್ನ ಚಂದ ಕೊಚ್ಚಿ ಬೆಲ್ಲ ಹಾಕಿ ಚಂದ ಸ್ವಲ್ಪ ಕಾಸಿ ಇಡುದಾಯ್ತಾ. ಆಗ ಅದು ನಾಳೆಗೆ ಹಳಸುದಿಲ್ಲ. ಮತ್ತೆ ಈ ತರ ಬೆಲ್ಲ ಹಾಕಿ ಕೊಚ್ಚಿಟ್ಟು ಕಾಸಿ ಮಾಡಿದ ಹಲಸಿನ ಹಣ್ಣಿನ ಕೊಟ್ಟಿಗೆ ಭಾರಿ ರುಚಿ ಆಗ್ತದೆ. ಆಯ್ತಾ? ಇವತ್ತು ಸಂಜೆ
ಇಲ್ಲದ್ರೆ ಇವತ್ತು ಮಧ್ಯಾಹ್ನ ನಾವು ಮನೆಗೆ ಹೋಗ್ತೇವೆ. ಮಧ್ಯಾಹ್ನ ಆಯ್ತು ಇವಾಗಲೇ. ಈಗ ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ಹೌದು, ಮನೆಗೆ 2 ಗಂಟೆ ಆಗುವಾಗ ಮಧ್ಯಾಹ್ನ 2 ಗಂಟೆ ನೀನಿಗೆ ಇಲ್ಲೇ ಕೂತು ಭಾವನೊಟ್ಟಿಗೆ ಶಾಲೆಗೆ ಹೋಗ್ಬೋದಿತ್ತಲ್ಲ. ಹೋಗ್ಬೋದಿತ್ತು. ಅಲ್ಲಿ ಸ್ಕೂಲ್ ನಾಲ್ಕು ಶುರು ಆಗ್ತದೆ. ಅದೇ ಇಲ್ಲೇ ಶಾಲೆಗೆ ಹೋಗ್ಬೋದಿತ್ತಲ್ಲ. ಅಲ್ಲಿ ಸೇರಿ ಡ್ರೆಸ್ ಎಲ್ಲ ತಗೊಂಡು ಬಂದಾಯ್ತು. ಡ್ರೆಸ್ ಎಲ್ಲ ತಗೊಂಡು ಬಂದಾಯ್ತು. ತೊಂದ್ರೆ ಇಲ್ಲ. ನೀನು ಇದು ಎಂತಂತ ಹೇಳಿದ್ರೆ ನಾನು ಪುತ್ತೂರಲ್ಲಿ ವಿವೇಕಾನಂದ ಶಾಲೆಗೆ ಹೋಗ್ತೇನೆ ನನ್ನ ಭಾವನೊಟ್ಟಿಗೆ ಅಂತ ಹೇಳು. ಹೇಳ್ಕಿಲ್ಲ. ಹೇಳ್ಬೋದಪ್ಪ. ಆಗ ಕೇಳ್ತಾರೆ. ಆಗ ಕೇಳ್ತಾರೆ ಯಾರು ಭಾವ ಎಲ್ಲಿರುದು ಅಂತ ಇಲ್ಲ. ಅವರಿಗೆ ಗೊತ್ತುಂಟು ಬಾವ ಎಲ್ಲಿ ಇರೋದಂತ. ಗೊತ್ತುಂಟಾ? ಬ್ಲಾಗ್ ಅಲ್ಲಿ ನೋಡಿದ್ರೆ. ಫುಲ್ ಫೇಮಸ್ ಆಗಿದ್ರೆ ನೀವು ಹೇಳಿದಾಗೆ. ನಿನ್ನ ಹತ್ರ ಮೊನ್ನೆ ಚೊಕ್ಕಾಡಿಯಲ್ಲಿ ಒಬ್ರು ಯಾರು ಕೇಳಿದಾರಂತ ಇಲ್ಲ, ನೀನು ವಿಡಿಯೋದಲ್ಲಿ ಬರುವ ಮಾಣಿಯ ಅಂತ. ನೀನೆಂತ ಹೇಳಿದ್ದಿ? ಹೇಳಲಿಲ್ಲ. ಹೀಗೆ ಸ್ಮೈಲ್ ಮಾಡಿದ್ದ. ಇಲ್ಲಿ ಮಾತಾಡುವಾಗ ಅಲ್ಲಿ ಹೊರಗೆ ಮಾತಾಡಿದಾಗ ಮಾತಾಡ್ಬೇಕು. ಮಾತಾಡ್ಸಿದಾಗ ಅವರು ಮಾತಾಡ್ಲಿಲ್ಲ, ದೂರದಿಂದ ನೋಡಿದ್ರು. ಆಯ್ತಾ? ನೆಕ್ಸ್ಟ್ ಟೈಮ್ ಯಾರು ಕಂಡ್ರೆ ಮಾತಾಡ್ಸಿ ಆಯ್ತಾ? ನೀವು ಮಾತಾಡಿಸ್ಲಿಲ್ಲ ಅಂತೆ, ಹಾಗೆ ಪಾಪ ಅವ್ನು ಮಾತಾಡ್ಲಿಲ್ಲ ಅಲ್ಲ ಅಳಿಯ. ಮಾತಾಡ್ಸಿದ್ರೆ ಎಂತ ಅಳಿ ಮಾತಾಡುದು ನಾವಲ್ಲದ. ಕೇಳಿದ್ದವಲ್ಲ ಒಬ್ರತ್ತೆ. ಹೌದು, ನಾನೇ ಅದು ಹೇಳ್ಬೇಕಾಗ ಆಯ್ತಾ. ನಮ್ಮನ್ನೆಲ್ಲರಿಗೆ ಪರಿಚಯ ಉಂಟೀಗ, ನನಗೆ ಯಾರನ್ನು ಪರಿಚಯ ಇಲ್ಲ ಅಂತಾಗಿದೆ. ಪೇಟೆಗೆ ಹೋದ್ರೆ ಒಬ್ರಾದ್ರೂ ನಮ್ಮನ್ನು ಕೇಳದೆ ನಾವು ಮನೆಗೆ ಬರುದು ಅಂತ ಇಲ್ಲ. ಹಾಗೆ ತಿನ್ನೋದು. ಅದರ ಹೂಸಾರೆ, ಬೇಳೆ ಮತ್ತೆ ಪೋತು ಎಲ್ಲ ತೆಗ್ದು ಹಾಗೆ ತಿನ್ನೋದು ನಾವು, ಆಯ್ತಾ? ನೀವೆಲ್ಲ ಬೇಳೆ ತಿನ್ಬೋದು. ಎಂತದು ನಮ್ಮ ಅಲ್ಲೆಲ್ಲ ಕಬ್ಬಿಣದಿಂದ ಮಾಡಿದ್ದ. ನಿಮಗೆ ಗೊತ್ತಿಲ್ಲ ನಾವು ಹೇಗೆ ತಿನ್ನೋದಂತ. ಅದೇ ನೀವು ಹೇಗೆ ತಿನ್ನೋದಂತ ಗೊತ್ತಿಲ್ಲ. ನೀವು ಅದನ್ನು ಸಿಪ್ಪೆ ಕಾಣಿಲ್ಲ. ನೀನು ನೀಚೆ ಬಾ. ಎಂತ ಹಾಕಿದ್ದ ಅಣ್ಣ? ಎಂತ ಮಗಳು? ತೆಗೆದು ಮಾಡಿದ್ದ. ಅವಳ ಅಣ್ಣನ ಐಡಿಯನ್ನು ಭಾವ ಹಾಕಿದ ಅಂತ ಅವಳಿಗೆ ತಲೆ ಬಿಸಿ. ಅಣ್ಣನ ಶಾಲೆ ಐಡಿ ಎಂತದು? ಅಪ್ಪ ತಂಗಿ ಎಂತ ಮಗಳು? ಭಾವನ ಭಾವ ಮನೆಗೆ ಹೋದ. ಭಾವನ ಮನೆಗೆ ಹೋಯ್ದ. ಭಾವ ಅಜ್ಜಿನೂ ಕರ್ಕೊಂಡೊಯ್ದ. ದೊಡ್ಡತ್ತೆ ಅಜ್ಜಿಯನ್ನು ಕರ್ಕೊಂಡೊಯ್ದು. ಅಜ್ಜಿ ಇಲ್ಲ. ಎಂತ ಮಾಡುದು ಈಗ? ಪುಟ್ಟಕ್ಕಂಗಾರು ದೋಸೆ ಮಾಡುದು. ನೀನೇ ಮಾಡಿಕೊಳ್ತೀಯಾ? ಸರಿ. ಇದ್ದಂಗೆ ನೆನಪತ್ತ ನಿನಗೆ ಭಾವನಾ?